ಹಾಂ ರೀ. ಹೌದಾ? ರಾತ್ರಿ ಬರ್ತೀರಾ? ರಾತ್ರಿ ಮುಟ್ತೀರನ ಇಲ್ಲೇ? ಹಾಂ ಹಾಂ ಹಾಂ. ಚಲೋ ಆತು ಚಲೋ ಆತು ಬರ್ರಿ. ಹಾಂ, ಅತ್ತೇರಿಗೆ ಹೇಳ್ತೀನಿ ಈಗ ಆಮ್ಯಾಗ. ಹ್ಞೂ ಹ್ಞೂ ಆಯ್ತು ಇಡ್ಲಾ ನಾನು. ಏನು? ನಾವಲ್ಲಪ್ಪ, ನನಗೆ ನಾಚ್ಕತಿ. ಅಲ್ಲ ನಾನು. ಅಲ್ಲ ವಿಷಯ ಬಾಯಿ. ಅಲ್ಲ ಯುಗಾದಿ ಬಂತು, ಮನೆ ಸ್ವಚ್ಛ ಮಾಡ್ಬೇಕನ್ನಾಗತ್ತಿತ್ತು. ಎಲ್ಲದಾರಿ ಹುಡುಗಿಯರು ಇಬ್ರು ಕಾಣವಲ್ರಲ್ಲ. ಇಳ್ಕೊಂತಾಳೆ ನೋಡಿಕೆ, ಅವಳಿಂದ ಕರಿತೀನಿ ಕೇಸವಲ್ತಾನೆ ಈಕಿಗೆ. ಅತ್ತೇರ ಈಗ ನಿಮ್ಮ ಮಗ ಫೋನ್ ಹಚ್ಚಿದ್ರಿ, ಇವತ್ತು ರಾತ್ರಿ ಬರ್ತಾರಂತ್ರಿ. ಹೌದಾ? ಚಲೋ ಆಯ್ತು ಬಿಡು ಹಂಗಿದ್ರೆ. ನಾಳೆ ಹೆಂಗಿದ್ರು ಮದುವೆಯಾಗಿ 1 ವರ್ಷ ಆಗ್ತೈತಿ. ಬರಾತನಂತೇನ? ಚಲೋ ಆಯ್ತು ಬಿಡು ಹಂಗಿದ್ರೆ. ಹ್ಞೂ ರೀ, ಅದನ್ನ ಮಾತಾಡಕತ್ತಿದ್ದೆ ರೀ. ಈಗ ಫೋನ್ ಇಟ್ಟೆ ನೋಡ್ರಿ. ಅದನ್ನ ನಿಮಗೆ ಹೇಳ್ಬೇಕನ್ನಾಕತ್ತಿದ್ದೆ, ಅಷ್ಟಾಗಿ ನೀವೇ ಬಂದ್ರಿಲ್ಲ. ಹ್ಞೂ ಆಯ್ತು. ಬಾರ ಒಂದಿಟ್ಟು ಇದನ್ನು ಯುಗಾದಿಗೆ ಮನೆ ಸ್ವಚ್ಛ ಮಾಡ್ಬೇಕು. ಒಂದೊಂದು ಈಗ ಚಾಲೂ ಮಾಡೋಣಂತ. ನಾನು ಒಬ್ಬಾಕೆ ಮಾಡ್ಬೇಕ್ರಿ. ಮಾನ್ಸ ಬರಲ್ರಿ. ಆಕಿದು ಇವತ್ತು ಕೆಲಸ ಐತಂತ. ನಾಳೆ ಹೆಂಗಿದ್ರು ಐತಲ್ಲ, ಸುಟಿ ಹೋತೈತೆ. ನಾಳೆ ಮನ್ಯಾಗ ಇರ್ತಾಳ. ನಾಳೆ ಇಷ್ಟೂರು ಕೂಡ ಮಾಡೋಣಂತ. ಇವತ್ತು ನಾನು ನೀನು ಆಟ ಮಾಡಂಬ. ಅಲ್ರಿ, ನಾಳೆ ಮದುವೆಗೆ 1 ವರ್ಷ ಆಕತಿ. ಎಲ್ಲರೇ ಗುಡಿ ಪಡಿಗೆ ಹೋಗಿ ಬರ್ಬೇಕಿತ್ರಿ. ಇವತ್ತು ಹೋಗಿ ಎಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಡು ಅಮೌಂಟ್ ಕೊಟ್ಟೆ ಬರೋಣ. ಓಕೆ? ಎಲ್ಲವ ಏನು ವಿಚಾರಿಸೋದು? ಮತ್ತು ಇನ್ನೊಂದು ಕೆಲಸ ಹುಡ್ಗಾಕತ್ರನ ಇನ್ನು? ಇಲ್ಲಬ್ಬೆ, ನಾಳೆ ಯೂನಿವರ್ಸಿಟಿ ಐತಲ್ಲ ಇವ್ರದಿಬ್ರದು. ಅದಕ್ಕೆ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಹೋಟೆಲ್ಸ್ ಹುಡ್ಕಾತಿದ್ವಿ. ಅದ್ರೊಳಗೆ ಒಂದು 2-3 ಇಷ್ಟ ಆಗ್ಯಾವ. ಅಲ್ಲಿ ಹೋಗಿ ರೊಕ್ಕ ಕೇಳ್ಕೊಂಡು ಎಲ್ಲಿ ನಮಗೆ ಸರಿ ಹೋಗತಿ ಅಲ್ಲಿ ಆರ್ಡ್ರ್ ಕೊಟ್ಟು ಬರ್ಬೇಕು ನಾವು. ಒಂದು ಕೇಕ್ ಕೊಡೋಕೆ ಅಷ್ಟೇ ಹಾಕಿದ್ದನ್ನು ಮಾಡ್ಬೇಕು. 2-3 ಫೋನ್ಯಾಗ ಹುಡುಕಿ ಅದ್ರ ಬದಲು ಇಲ್ಲೇ ನಮ್ಮ ಊರು ಬೇಕ್ರಿ ಕೊಡಬಾರ್ದ? ಎಂತೆಂಥವು ಬೇಕಾದಂಥವು ಕೇಕ್ ಇಟ್ಟ ನೀವೂ ಇಲ್ಲೇ. ಅಯ್ಯೋ ಕೇಕ್ ಅಲ್ಲ ರೀ, ನಾವು ಹೋಟೆಲ್ಸ್ ಹುಡ್ಕಾಕತ್ತಿದ್ದು ಸೆಲೆಬ್ರೇಷನ್ ಮಾಡೋಕೆ. ಡೆಕೋರೇಷನ್ ಎಲ್ಲ ಅವರೇ ಮಾಡ್ತಾರ. ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ರೀ. ನಾಳೆ ಹೋಗ್ತೀವಲ್ಲ ಅವಾಗ ಗೊತ್ತಾಗ್ತೈತಂತ. ನಮ್ಗೇನು ಗೊತ್ತವ? ನಮ್ಮ ಕಾಲದಾಗಂತರೂ ಬರೀ ತಲೆ ತೊಗೊಂಡು ಎಣ್ಣೆ ಜಾಗ ಮಾಡಿ ಗುಡಿಗೆ ಹೋಗಿ ಬಂದು ಮುಗಿಸ್ತಿದ್ವಿ ಆಟ. ಏನು ಕೇಕಿಲ್ಲ ಪಾಕಿಲ್ಲ. ಹಂಗೆ ಇವತ್ತು ನಿಮ್ಮ ಅಣ್ಣನೂ ಬರಾಕತ್ತಾನಂತ ನೋಡಿ. ಸಂಜೆಗೆ ಫೋನ್ ಹಚ್ಚಿದ್ನಂತ ಹೇಳಿದ್ಲು. ಹೌದಾ? ಚಲೋ ಆಯ್ತು ಬಿಡು ಹಂಗಿದ್ರೆ. 2 ಜೋಡಿ ಒಮ್ಮೆ ಆಗ್ಬಿಡ್ತಾವೆ. ನಾನು ಅಣ್ಣ ಬರುವಲ್ಲಲ್ಲ, ಏನು ಮಾಡೋದು ಅಂತ ಅನ್ನಕತ್ತಿದ್ದೆ. ಮೊನ್ನೆ ಫೋನ್ ಹಚ್ಚಿದ್ದೆ ಅವನಿಗೆ. ನೋಡ್ತೀನಿ, ಸುಟ್ಟಿ ಕೇಳ್ತೀನಿ, ಸಿಕ್ಕರೆ ಬರ್ತೀನಿ ಅಂತಂದಿದ್ನ. ಮತ್ತೇನು ಸುದ್ದಿನೇ ಇದ್ದಿದ್ದಿಲ್ಲ ಅಂತ. ಬರಾತನಂದ್ರೆ ಚಲೋ ಆಯ್ತು ಬಿಡು ಹಂಗಿದ್ರೆ. ಸುಕನ್ಯಾ ಲೇಟ್ ಆಗತ್ತೈತಿ, ಮತ್ತೆ ಇನ್ನೂ ಆಫೀಸಿಗೆ ಹೋಗ್ಬೇಕು. ನಾವು ಹೋಗೋಣ ಫಸ್ಟ್ ಅಲ್ಲಿ ಕೇಳ್ಕೊಂಡು ಆಮೇಲೆ ಆಫೀಸಿಗೆ ಹೋಗೋಣ. ಏನು ಆಫೀಸ್ ಮುಗಿಸ್ಕೊಂಡು ಬರ್ತಾ ಕೇಳ್ಕೊಂಬರೋಣ? ಹೆಂಗೆ ಮಾಡೋಣ? ಬೇಡ ಮನ್ಸ, ಹೋಗ್ತಾ ಅಂತಂದ್ರೆ ಅರ್ಜೆಂಟ್ ಆಗ್ಬಿಡ್ತೈತಿ. ಆಮೇಲೆ ಆಫೀಸ್ ಟೆನ್ಷನ್ ಒಳಗೆ ಕರೆಕ್ಟಾಗಿ ವಿಚಾರ್ಸೋಕ್ಕಾಗಂಗಿಲ್ಲ. ಬರ್ತಾನೆ 1 ತಾಸು ಲಘು ಬರೋಣ ಆಫೀಸಿಂದ. ಹಂಗೆ ಕೇಳ್ಕೊಂಬರೋಣ ಅಂತ. ಆ 3 ನಂಬರ್ ಅದಾವಲ್ಲ ಅದ್ರಾಗ. ನಾ ಗೂಗಲ್ನಾಗ ಇದ್ದಿದ್ದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡೇನಿ. ಸಂಜೆಗೆ ಫೋನ್ ಹಚ್ಚೋಣ. ಹಂಗಿದ್ರೆ ಬಾ ಈಗ ಆಫೀಸಿಗೆ ಹೋಗೋಣ ಅಂತ. ನಾವು ಹೋಗಿ ಬರ್ತೇವೆ ರೀ. ಹಂಗಿದ್ರೆ ಬರ್ತಾ 1 ತಾಸು ಲೇಟ್ ಆಗ್ಬೋದ್ರಿ. ನಾವು ಹೋಗಿ ವಿಚಾರಿಸ್ಕೊಂಡು ಏನನ್ನೋದು ಅದು ರೊಕ್ಕದ್ದೆಲ್ಲ ಮಾತಾಡಿ ಕೊಟ್ಟ ಬರ್ತೇವೆ ರೀ ಆರ್ಡರ್. ಹ್ಞೂ ಆತಗೋರಿವ, ಹೋಗಿ ಬರ್ರಿ. ನಾವು ಇವತ್ತು ನಾನು ಲಕ್ಷ್ಮಿ ಒಂದು ಏನರ ಸರ್ಚ್ ಮಾಡೋಣ ಅಂದ್ಕೊಂಡೀವಿ. ನಾಳೆ ಅಂತಲೇ ಆಗಂಗಿಲ್ಲ. ಮತ್ತು ಈಗ ಯುಗಾದಿ ಬಂತಲ್ಲ, 1 ವಾರ ಉಳ್ದೈತಿ. ಅಷ್ಟಾಗಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕಲ್ಲ. ಅದಕ್ಕೆ ನಾವಿಬ್ರು ಇವತ್ತು ಚಾಲೂ ಮಾಡ್ತೀವಿ. ಮತ್ತು ನೀವು ನಾಳೆ ನಡೆದದ್ದು ಕೈ ಇಡೋರಂತ. ಲಕ್ಷ್ಮಿ ಬಾರ, ನಾಷ್ಟ ಮಾಡಿ ಎಲ್ಲರೂ ಯಾ ಕಡೆ ಸ್ವಚ್ಛ ಮಾಡೋಣ ಇವತ್ತು? ನಿಮ್ಮ ರೂಮ್ ಸ್ವಚ್ಛ ಮಾಡೋಣ ಬಾ ಇವತ್ತು. ಅವನು ಬರ್ತಾನಂತಿದ್ದು ಮುಗಿದೋಕ್ಕತ್ತಿ ಇವತ್ತು ಸಂಜೆ ಮಠ ಅಂದ್ರೆ. ಹ್ಞೂ ಆಯ್ತು ತಗೋರಿ. ಮೊದಲೇ ನಾಷ್ಟ ಮಾಡಿ ನಡ್ರಿ. ಫಸ್ಟ್ ಇವನ್ನೆಲ್ಲ ತೆಗಿಬಾ. ಅಲ್ಲಿದ್ದು ಟೇಬಲ್ ಮೇಲಿನ ಎಲ್ಲ ಸಾಮಾನು ತೆಗೆದು ಹೊರಗಿಡ. ಇದನ್ನು ಧೂಳ ಹೊಡ್ಕೊಳ್ಳೋಣಂತೆ. ಇವನು ಒಗದು ಹಾಕ್ಬಿಡೋಣಂತೆ. ಇವನ್ನೇನು ತೆಗಿಯೋದು ಬೇಡ. ಇಷ್ಟು ಧೂಳ ಹೊಡ್ಕೊಂಡು ತೆಗೆದು ಎಲ್ಲ ಒಗದು ಹಾಕಿ ಮತ್ತೆ ಹಾಕೋಣಂತ. ಹ್ಞೂ ರೀ, ನಾ ಇಲ್ಲೇನು ಮಾಡ್ಕೊತೇನೆ ತಗೋರಿ. ಇಲ್ಲೇನು ಹೆಚ್ಚಿಗೆ ದೂರ ಇರೋಂಗಿಲ್ಲ, ಏನಿಲ್ಲ. ನಾನು ದಿನ ಕಸ ಹೊಡಿಗ್ನೆಲ್ಲ ವರ್ಷ ಇರ್ತೀನಿ. ನೀವು ಹೊರಗೆ ಕುಂತಿರ್ತಿದ್ರೆ ಕುಂದಿರ್ರಿ, ನಾ ಮಾಡ್ಕೊತೀನಂತ. ಬೇಡ ಒಬ್ಬಾಕಿಗೆ ಬಾಳಕತ್ತೀನಿ. ನೀವು ಒಂದು ತೆಗಿ ನಡಿ. ನಾವನ್ನೆಲ್ಲ ಮತ್ತು ಹೊರಗಿಟ್ಟು ಒರೆಸ್ಕೊಡ್ತೇನಂತ. ನೀನು ಮತ್ತು ಇಲ್ಲಿ ಧೂಳ ಹೊಡೆದು ವಾಪಸ್ ಇಡು ಅಂತಿ. ಫ್ಯಾನ್ ಹೋತಾರ ನೋಡೋದನ್ನು. ಬರೀ ಫ್ಯಾನ್ ಹೋಗಿ ಧೂಳು ಎಲ್ಲ ಕುತ್ಕೊಂಡು ಬೆಳ್ಳಗಾಗೈತಿ. ಮತ್ತು ನೋಡಿದ್ರಿ ಇಲ್ಲಿ ಧೂಳು ಇಲ್ರಿ ಅತ್ತಿಯಾರ ಅಂತ ನಾಟಕ ಮಾಡ್ತಾಳೆ ನನ್ನ ಮುಂದೆ ನಾ ಬಗಾಕ. ಚಂದಾಗಿ ಧೂಳ ಹೊಡೋಕಲ್ಲ ಫ್ಯಾನ್ ನೋಡೋದು. ಕರ್ರಗೆ ಹೋಗಿ ಬೆಳ್ಳಗಾಗೈತೆ ಅದನ್ನು. ಮತ್ತು ನೋಡಿ ಧೂಳು ಇಲ್ಲ ಅಂತಿದ್ದಿ. ಚಂದ ಕೊಡಕ್ಕೋ. ಇವ ಕಣ್ಣಾಗ ಧೂಳು ಬೀಳಿಸ್ತೀಯಲ್ಲ ನೀನು. ಅದಕ್ಕೆ ಇಲ್ಲಂದು ಅಕ್ಕ ಆರಾಮ್ಸಿಗೆ ಕುತ್ಕೊಂಡಿಗೆ ಬಿಟ್ಟಿದ್ದೀರಿ. ನಿಮ್ದಕ್ಕೆ ಕೆಲಸಕ್ಕೆ ಮುಗೀತು? ಹ್ಞೂ ಮುಗೀತು ನೋಡ್ಲೆ. ಈಗ ಯುಗಾದಿ ಬಂತಲ್ಲ, ಮನೆ ಸ್ವಚ್ಛ ಮಾಡ್ಬೇಕಿತ್ತು. ಅದಕ್ಕೆ ಇವತ್ತಿಂದಾನೇ ಚಾಲೂ ಮಾಡೋಣ ಅಂತೇಳಿ ಇವತ್ತು ಮಾಡಿದ್ವಿ. ಹಂಗೆ ಫಸ್ಟ್ ನಮ್ಮ ದೊಡ್ಡ ಸೊಸೆ ಐತಲ್ಲ, ಆಕಿ ರೂಮ್ ಸ್ವಚ್ಛ ಮಾಡೈತಿ. ಅರೆ ಹೇಗೆಮ್ಮ, ನಮ್ಮದಕ್ಕೆ ಸ್ವಚ್ಛಗೆ ಮಾಡಬೇಕು. ರಂಜಾನ್ಗೆ ಬರ್ತಾಯಿದೆ ಅಲ್ಲ ಅದಕ್ಕೆ. ನಾಷ್ಟ ಏನು ಮಾಡಿದ್ರಿ?
ಅರೆ ನಮ್ದಕ್ಕೆ ಬಿರಿಯಾನಿಗೆ ಮಾಡಿತ್ತು, ಇವಾಗ ಮಧ್ಯಾಹ್ನಕ್ಕೂ ಅದೇ ಇದೆ. ಹೌದನ, ನಾವು ಉಪ್ಪಿಟ್ಟು ಮಾಡಿದ್ವಿ ನೋಡಿ. ಈಗ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡೋಕೆ ಆಕಿನೂ ಜಾಗ ಮಾಡಕ್ಕೆ ಹೋಗಿದ್ಲ. ಆಕಿ ಜಾಗ ಮಾಡಿ ಬಂದಿದ್ದು, ನಾನು ಜಾಗ ಮಾಡಿ ಇಬ್ರು ಸೇರಿ ರೊಟ್ಟಿ ಮಾಡ್ಬಿಡ್ತೇವೆ. ಏನೋ ಇಬ್ರು ಆರಾಮ್ ಕುಂತು ಬಿಟ್ಟಿರಲ್ಲ ಮಾತಾಡ್ಕೊಂತ. ನನಗಂತೂ ಮನೆ ಸ್ವಚ್ಛ ಮಾಡೋದ್ರಾಗ ನಡ ಬಿದ್ದೋದು ನೋಡುವ. ನಾವು ಇವ ಸ್ವಚ್ಛ ಮಾಡ್ಯವ. ಹಾಂ, ಅಲ್ಲ ಮೊನ್ನೆ ಇವರು ನೋಡ್ಕೊಂಡು ಹೋಗಕ್ಕೆ ಬಂದಿದ್ರಲ್ಲ, ಅವ್ರೇನೋ ಹಣ್ಣು ಇಡಕ್ಕೆ ಬರ್ಬೇಕು, ಯಾವಾಗ ಬರ್ಬೇಕು ಅಂತ ಕೇಳಾಕತ್ತಿದ್ರೆ. ಮತ್ತೆ ಏನು ಹೇಳೋದು, ಯಾವಾಗ ಬಾ ಅಂತ ಹೇಳ್ತಿದ್ದಿ? ಹೌದಲ್ಲೇ ಮರ್ತೋಗ್ಬಿಟ್ಟೀನಿ. ತಡಿ ನಮ್ಮ ಗೌಡ್ರಿಗೆ ಕೇಳ್ತೀನಿ ಯಾವಾಗ ಅಂತಾರಂತೇಳಿ. ಈಗ ಒಂದು ವಾರದಾಗ ಹಬ್ಬ ಇಟ್ಬಿಟ್ಲೆ, ಈಗೇನು ಹಬ್ಬ ಮುಗೋದಿಂದ ಬಾ ಅಂತ ಹೇಳಿದ್ರತ್ತು, ಹೌದಿಲ್ಲ? ಹ್ಞೂ, ನೀ ಹೆಂಗಂತಿ ಹಂಗೆ. ಅವ್ರಿಗಂತೂ ಮನ್ಸಿಗೆ ಬಂದೈತಂತ. ಅವ್ರು ನೋಡಿದ್ರೆ ಎಂಗೇಜ್ಮೆಂಟ್ ಮಾಡ್ಕೊಡ್ತಾರನ್ನ ಕೇಳು ಅಂತಂದ್ರೆ, ನಾನು ನೋಡೋಣ ತಡ್ರಿ ಕೇಳ್ತೀನಿ ಅಂತಂದೇನಿ. ಗೌಡ್ರ ಜೊತೆ ಮಾತಾಡಿ ಏನಾದ್ರು ಹೇಳ ನಂಗೆ. ಹ್ಞೂ ಹೇಳ್ತೇನಂತ. ತಡ್ರಿಲ್ಲ ಒಂದು ಕಪ್ ಚಹಾ ಹೇಳ್ತೇನಂತ ನಾನು ಸಸಿಗೆ. ಯವ್ವ, ನನಗೆ ಯಾವ ಚಾನು ಬೇಡ, ಏನೂ ಬೇಡ. ನಿಮ್ಮ ಮನೆಗೆ ದೊಡ್ಡ ಕೈ ಮುಗಿತೇನೆ ಚಾದ್ ಅಂತಂದ್ರೆ. ಮತ್ತು ತಾಟ್ನಾಗ ತೊಗೊಂಬಂದು ನನ್ನ ಕೈ ಎಲ್ಲ ಸುಟ್ಟಿಗೆಟ್ಟಾಳಕ್ಕೆ ಒಲ್ಲೇವಲ್ಲ ನಾನು ಚಾನ. ನಿಮ್ದಕ್ಕೆ ಬಹುಗೆ ಬಂತು. ಏಯ್ ಊರ್ ಬೆಂಗ್ಲಿ ಬಂತು ಅನ್ನಕದೇ, ನಾಯಿ ಕತ್ತೇಕ ಪ್ರಾಣಿನ ಹಾಕಿ ಮನುಷ್ಯಾಳಕಿ ಬಂದ್ಲು ಅಂತ ಹೇಳ ನೆಟ್ಟಗ. ಬಂದ್ರವ ಅದೇನೋ ಕೇಳ್ಬೇಕಂದ್ರಲ್ಲ, ಕೇಳ್ಕೊಂಬಂದ್ರನೇ ಇಲ್ಲ ನಾಳೆಗೆ ಮತ್ತೆ? ಹ್ಞೂ ರೀ ಅತ್ತೀರ, ಕೇಳ್ಕೊಂಡು ಅದಕ್ಕೆ ಅಡ್ವಾನ್ಸ್ ಕೊಟ್ಟ ಬಂದೇವ್ರಿ. ನಾಳೆ ಸಂಜೆಗೆ 5 ಗಂಟೆ 5:15 ಹೋಗ್ಬೇಕ್ರಿ ಅಲ್ಲಿ. ಹ್ಞೂ ಬೇವ, ಹೋಟೆಲ್ ಏನು ದೊಡ್ಡದೈತಿ ಗೊತ್ತನ ನಿನಗೆ? ಅಷ್ಟು ದೊಡ್ಡ ಹೋಟೆಲ್ ಐತಿ. ಆಮೇಲೆ ಡೆಕೋರೇಷನ್ನು ಅವರೇ ಮಾಡ್ತಾರಂತೆ. ಡೆಕೋರೇಷನ್ ಇದ್ದು ನಾವು ಸೆಲೆಕ್ಟ್ ಮಾಡಿ ಕೊಡ್ಬೇಕಂತ. ನಾವು ಒಂದು ಸೆಲೆಕ್ಟ್ ಮಾಡಿಕೊಟ್ಟೇವೆ. ಮಾಂಸ ಸೆಲೆಕ್ಟ್ ಮಾಡಿದ್ವಿ, ಏನು ಭಾರಿ ಐತಿವಿ, ಮಸ್ತ್ ಐತಿ. ನಾಳೆ ನೋಡಿ ನೀವೆಲ್ಲ ರಾವ ಹೊಡಿತೀರಿ. ಯಾಕ ನಾಳೆ ಏನೈತಿ? ಯಾರ್ದಾರ ಬರ್ತಡೇ ಐತನ? ನಮ್ಮನೇನು ಕರೆಯಂಗಿಲ್ಲ ಬಿಡ್ರುವ ನೀವು. ಅಯ್ಯೋ ಹಾಗಿಲ್ಲ ಆಂಟಿ, ಬರ್ಡೇ ಯಾರದೇ ಇಲ್ಲ, ನಮ್ಮದೇ ಆ್ಯನಿವರ್ಸರಿ ಐತಲ್ಲ, 1 ವರ್ಷ ಆಗ್ತೈತೆ ನಾಳೆಗೆ. ಅದಕ್ಕಂತೆ ಸೆಲೆಬ್ರೇಟ್ ಮಾಡೋಕೆ ಹೋಟೆಲ್ ನೋಡಿದ್ವಿ. ಹಾಗೇನಿಲ್ಲ, ಬರ್ರಿ ನೀವು ಆಂಟಿ, ನೀವು ಬರ್ರಿ ಟಬ್ಬು ಆಂಟಿ. ಸರಿ ಬೇವ, ನಮಗೆ ಬಂದು ಸುಸ್ತಾಗೈತಿ, ನಾವು ಹೋಗಿ ಒಂದು ಸ್ವಲ್ಪ ಕೈ ಕಾಲು ಮುಖ ತಗೊಂಡು ಚಾ ಕುಡಿತೇವಂತ. ಬಾರ ಮನ್ಸ.